ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸುಟ್ಟು ಬದನೆಕಾಯಿ ಕಟ್ಟು ತೊಗರಿಬೇಳೆ ಸಬ್ಬಕ್ಕಿ ಹಾಕಿದ ಪಲ್ಯ ಮಾಡ್ತಾಯಿದ್ದೀನಿ. ಅದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆನ ನೆಕ್ಸ್ಟ್ ಡೇದಲ್ಲಿ ಹಾಕ್ತೀನಿ. ಮುದ್ದೆ ಜೊತೆ ಸಂಡಿಗೆ, ಹಪ್ಪಳ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ, ಹುಣಸೆಕಾಯಿ ಚಟ್ನಿ, ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಬದನೆಕಾಯಿ ಸುಡೋದನ್ನು ಹೇಗಂತ ಹೇಳ್ತೀನಿ. ಬದನೆಕಾಯಿಗೆ ಎಣ್ಣೆ ಹಚ್ಕೋಬೇಕು ಫಸ್ಟು. ನಾನು 4 ಜನಕ್ಕಾಗಷ್ಟು ಬದನೆಕಾಯಿಗೆ 2 ಬದನೆಕಾಯಿ ತೊಗೊಂಡಿದ್ದೀನಿ. 4 ಜನಕ್ಕಾಗಷ್ಟು ಮಾಡ್ತೀನಿ. 2 ಬದನೆಕಾಯಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಫೋರ್ಕ್ ತೊಗೊಂಡು ಹೋಲ್ ಹಾಕ್ಕೋಬೇಕು. 1-2 ಕಡೆ ಚುಚ್ಕೋಬೇಕು ಅದಕ್ಕಷ್ಟೇ, ಅಂದರೆ ಒಳಗೆಲ್ಲ ಚೆನ್ನಾಗಿ ಬರೀತೈತೆ ಅಂತೇಳಿ. ಸುಡೋದಕ್ಕೆ ಇಟ್ಟು ಆ ಕಡೆ ಈ ಕಡೆ ತಿರುಗಾಡ್ಸ್ಕೊತಿರ್ಬೇಕು. ಅದನ್ನು ಕೈ ಆಡಿಸ್ಕೊಂಡು ಈಗ ನಾನು ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹುರ್ಕೊತೀನಿ. ಹಸಿಮೆಣ್ಸಿನ್ಕಾಯಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಬೇಕು ಮೆಣಸಿನ್ಕಾಯಿ. ಬದನೆಕಾಯಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಕಪ್ಪು ಆಗೋ ತನಕ ಸುಡಬೇಕು ಅದು ಬದನೆಕಾಯಿ. ಆ ಕಡೆ ನಾನು ಬೇಳೆ ಕುದಿಯೋಕ್ಕೆ ನೀರು ಇಟ್ಕೊತಾ ಇದ್ದೀನಿ. ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಬದನೆಕಾಯಿ ಸುಟ್ಟಿದೆ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡ್ತಾ ಇದೆ. ಚೆನ್ನಾಗಿ ಹುರ್ಕೊಂಡು ಈಗ ಬೇಳೆ ಅರ್ಧ ಬೆಂದಮೇಲೆ ಅದಕ್ಕೆ ಸಬ್ಬಕ್ಕಿ ಪಲ್ಯ ಹಾಕಬೇಕು. ಇವಾಗ ಅರ್ಧ ಬೆಂದಿದೆ ಬೇಳೆ, ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕದು. ಆ ಸಬ್ಬಕ್ಕಿ ಪಲ್ಯ ಕುದ್ದಿದ್ದು ಘಮನೇ ಕಟ್ಟಿಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 1 ಇಡೀ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, 1-2 ಗಡ್ಡೆ, ಉಪ್ಪು, 1 ಸ್ಪೂನ್ ಜೀರಿಗೆ, ಒಂದಿಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದಕ್ಕೊಂದು ಹಿಡಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಆಯಿತು. ಇವಾಗ ಬೇಳೆ ಕುದ್ದಿದೆ. ಇವಾಗ ನಾನು ಬೇಳೆ ಒಗ್ಗರಣೆ ಹಾಕ್ಕೊತೀನಿ. ಬೇಳೆಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಈರುಳ್ಳಿ, ಅರಿಶಿನ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ 2 ಸ್ಪೂನು. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ.
ಚೆನ್ನಾಗಿ ಕೈ ಆಡಾದ್ಮೇಲೆ ಅದು ಬೇಳೆ ಕುದಿರುತ್ತಲ್ಲ, ಅದು ಬೇಳೆ ಹಾಕ್ಕೋಬೇಕು ಇವಾಗ ಅದಕ್ಕೆ. ಬೇಳೆ ಹಾಕ್ತದೆ ನೋಡ್ರಿ. ಎಲ್ಲ ಬೇಳೆ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೋಬೇಕು. ನೀಟಾಗಿ ಕೈ ಆಡಿದ್ಮೇಲೆ ಬೇಳೆ ಒಂಚೂರು ಮುಚ್ಚಿಟ್ಟು ಆಫ್ ಮಾಡ್ಬಿಡೋಕೆ ಸ್ಟವ್. ಒಂದೆರಡು ನಿಮಿಷ ಬೆಂದರೆ ಸಾಕು. ಇವಾಗ ಕಟ್ ಮಾಡ್ಕೊಳ್ಳೋಣ. ಅದು ಬದನೆಕಾಯಿ ಸುಟ್ಟ ತಕ್ಷಣ ನೀರಲ್ಲಿ ಎದ್ದಬೇಕು. ನೀರಲ್ಲಿ ಎದ್ದಿದ್ರೆ ಅದು ಸಿಪ್ಪೆ ಚೆನ್ನಾಗಿ ಬಿಟ್ಕೊಳ್ಳುತ್ತಾ. ಕಟ್ಟು, ಹುಣಸೆ ರಸ, ಬದನೆಕಾಯಿ ಸುಟ್ಟಿದ್ದು, ಕೊತ್ತಂಬರಿ, ಮಸಾಲ ಪುಡಿ, ಉಪ್ಪು, ಅರಿಶಿಣ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಕಟ್ಟಿನ ಹುಣಸೆಕಾಯಿ ರಸ ಹಾಕ್ಕೊತಾ ಇದ್ದೀನಿ ಇವಾಗ. ಉಪ್ಪು ಹಾಕ್ಕೊತಾ ಇದ್ದೀನಿ, ಅರಿಶಿಣ ಹಾಕ್ಕೊತಿದ್ದೀನಿ, ಮಸಾಲ ಪುಡಿ ಮನೇಲಿ ಮಾಡಿದ್ದು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಟ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ. ನಾನು ಬದನೆಕಾಯಿ ಸುಟ್ಟು ಕ್ಯೂಚ್ ತೊಗೊಂಡಿದ್ದೀನಿ ಕೈಯಿಂದ. ಕ್ಯೂಚಿದ ಬದನೆಕಾಯಿ ಹಾಕ್ಕೊಳ್ತಿದ್ದೀನಿ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕಟ್ಟನ್ನ ಕುದಿಸೋ ಹಾಗಿಲ್ಲ, ತಿರ್ಗಾ ಕಾಸಂಗಿಲ್ಲ, ಹಾಗೇ ಬಳಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಕಟ್ಟು, ಮುದ್ದೆ ಕಟ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಾನು ಮುದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.